ಫ್ಲಾಪ್ ಆಗೋ ಅಡುಗೆನ ಜಸ್ಟಲ್ಲಿ ಪಾಚ ಮಾಡ್ಕೊಂಡ್ಬಿಟ್ಟೆ, ಹೇಗೆ ಅಂತ ಗೊತ್ತಾಗುತ್ತೆ ಮುಂದೆ ನೋಡಿ. ಇಲ್ಲಿ ನಾನು ಏನಾದರೂ ಅಡುಗೆ ಮಾಡ್ಕೊಳ್ಳೋಣ, ಎಕ್ಸಾಮ್ ಮುಗ್ದೋಯ್ತಲ್ವಾ, ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಮನೇಲಿ ಗೋಬಿ ಕೂಡ ಹಾಗೆ ಬಿದ್ದಿತ್ತು. ಬಂದು ನೋಡಿದ್ರೆ ನಮ್ಮ ತಂಗಿ ಫೋರ್ಕಲ್ಲಿ ಮಾವಿನ ಹಣ್ಣು ತಿಂತಾ ಇದ್ಲು. ಓ ಏನು ಹಿಂಗೆಲ್ಲ ತಿಂತಿದ್ಯಾ ಅಂತ ಅಂದ್ಬಿಟ್ಟು ಅದರದೊಂದು ಕ್ಲಿಪ್ ತೊಗೊಂಡೆ. ಆಮೇಲೆ ನಾನು ಗೋಬಿ ಹೂವನ್ನೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ತೊಳಿತಾ ಇದ್ದೆ. ಅವಾಗ ಮತ್ತೆ ಬಂದು ಅದನ್ನೇ ಮಾಡ್ತಾಯಿದ್ಲು. ಅದಕ್ಕೆ ಇದನ್ನ ಏನಕ್ಕೆ ಹಿಂಗೆ ತಿನ್ನಬೇಕು, ಸುಮ್ಮನೆ ಆರಾಮಾಗಿ ನ್ಯಾಚುರಲಾಗಿ ಕೈಯಲ್ಲೇ ತಿನ್ಬೋದಲ್ಲ ಅಂತಂದರೆ ಅದು ಎಸ್ಥೆಟಿಕ್ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ಲು. ಅದಕ್ಕೆ ನಾನು ನಿನ್ನ ಎಸ್ಥೆಟಿಕ್ನ ಸ್ವಲ್ಪ ಇವ್ರಿಗೂ ತೋರಿಸು ಅಂತ ಹೇಳಿ ಆ ಥರ ಮಾಡ್ತಿದ್ದೆ, ಕಾಮಿಡಿ ಎಲ್ಲ ಆಗಿತ್ತು. ಆಮೇಲೆ ಈ ಕಡೆ ರೆಸಿಪಿ ಕಡೆಗೆ ಬಂದರೆ ಇಲ್ಲಿ ನಾನು ಫಸ್ಟು ಕುಕ್ಕರ್ಗೆ ಗೋಬಿ ಮತ್ತು ಒಂದು ಸ್ವಲ್ಪ ಆಲೂಗಡ್ಡೆ ಎರಡನ್ನೂ ಹಾಕ್ಕೊಂಡು ವಿಜಿಲ್ ಹೊಡಿಯೋಕೆ ಇಟ್ಟಿದ್ದೀನಿ ಸೈಡ್ಗೆ. ಹಾಗೆ ಇಲ್ಲಿ ಸ್ವಲ್ಪ ಮಸಾಲ ಮಾಡೋಣ ಅಂತ ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ ಎಲ್ಲ ಹಾಕಿಬಿಟ್ಟು ಅನ್ನೋ ಒಂದು ನಾರ್ಮಲ್ ಖಾರಕ್ಕೋಸ್ಕರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿನ ನಾರ್ಮಲಾಗಿ ನಮ್ಮೂರ ಕಡೆ ಶಾಣ್ಗಿ ರೊಟ್ಟಿ ಅಂತ ಶಾಣ್ಗಿ ರೊಟ್ಟಿ ಥರ ಆ ಥರ ಎಲ್ಲ ಮಾಡ್ತಿರ್ತಾರೆ. ಅದರಿಂದ ಮಾಡೋಣ, ಅದು ಚೆನ್ನಾಗಿರುತ್ತಲ್ಲ, ಅದೇ ಥರನೇ ಇದು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಈ ಥರ ಗೋಬಿನ ಫಸ್ಟು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಇದೊಂಥರ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ, ಬಟ್ ಸ್ಟಿಲ್ ಟೇಸ್ಟು ಲಾಸ್ಟಿಗೆ ಚೆನ್ನಾಗೇ ಬಂದಿತ್ತು ತಿನ್ನೋಕ್ಕೆ. ಆಮೇಲೆ ಆಲೂಗಡ್ಡೆನೂ ಕೂಡ ಈ ಥರ ರುಬ್ಕೊಂಡು ಹಾಕ್ಕೊಂಡೆ. ಫಸ್ಟು ಇಷ್ಟನ್ನೇ ಬಿಡೋಣ ಅಂತ ಇದಕ್ಕೆ ಹಾಕ್ಬಿಡೋಣ ಹಂಚಿಗೆ ಅಂದ್ಕೊಂಡೆ. ಆಮೇಲೆ ಬೇಡ, ಬೈಂಡಿಂಗ್ ಏನೂ ಇರೋಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಂಡೆ. ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ಮೇಲೆ ಸ್ವಲ್ಪ ಕರೆಕ್ಟಾಗಿ ಬಂತು. ಹಾಗೆ ಮಾಡೋಕ್ಕೆ ಹೋಗಿ ಫಸ್ಟ್ ಫ್ಲಾಪ್ ಆಗಿತ್ತು. ಆಮೇಲೆ ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ಮೇಲೆ ತವ ಇಟ್ಬಿಟ್ಟು ಕಟ್ಲೆಟ್ ಥರ ಮಾಡೋಣ ಅಂತ ಅಂದ್ಬಿಟ್ಟು ಕಟ್ಲೆಟ್ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟಿಗೆ ಸ್ಪೂನಲ್ಲಿ ಹಾಕಕ್ಕೆ ಹೋಗಿ ಏನೇನೋ ಮಾಡಿದೆ. ಆಮೇಲೆ ಗೊತ್ತಾಯಿತು ಸ್ಪೂನೆಲ್ಲ ಬರಲ್ಲ, ಕೈಯಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಅಂತ. ಹಾಗಾಗಿ ಮತ್ತೆ ವಾಪಸ್ ಕೈಯಲ್ಲೇ ಮಾಡಿದೆ. ಕೈಯಲ್ಲಿ ಮಾಡಿದ್ಮೇಲೆ ಸಖತ್ತಾಗಿ ಟೇಸ್ಟ್ ಬಂದಿತ್ತು. ನಮ್ಮ ಆಂಟಿಗೂ ಕೊಟ್ಟಿದ್ದೆ, ಅವರು ತಿಂದ್ಬಿಟ್ಟು ತುಂಬ ಚೆನ್ನಾಗಾಗಿದೆ, ಡಿಫ್ರೆಂಟಾಗಿ ಆಗಿದೆ ಅಂತ ಅಂದರು. ಈ ರೆಸಿಪಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.